ಶುಕ್ಲಾಂಬರಧರಂ ವಿಷ್ಣುಂ ಶರಣಂ ಪ್ರಸನ್ನವದನಂ ಧ್ಯಾಯೇತ್ ವಿಘ್ನೋಪಶಾಂತಯೇ. ಅಮ್ಮ ಅಯ್ಯೋ 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 ಏನಾಯ್ತ್ರಿ? ನೋಡಿಲ್ಲಿ ಏನಾಗಿದೆ ಅಂತ. ಬಿಕ್ಲಾ ನಾನು ಹಾಡ್ಲಾ? ನೀವು ಆಡ್ತೀರಾ? ತಗೊಳ್ಳಿ ಇಟ್ಕೋ. ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ಅವಳೇ ಹೀಗೆ ಮಾಡಿದ್ದು. ಸಿರಿನಾ? ಸಿರಿ ಸಿರಿ ಅಯ್ಯೋ ಕಿರ್ಚಬೇಡ. ನೋಡಲಿ ತನಗೇನು ಗೊತ್ತೇ ಇಲ್ಲ, ತಾನೇನು ಮಾಡೇ ಇಲ್ಲ ಅಂತ ನಾಟಕ ಮಾಡಿಕೊಂಡು ಹೇಗೆ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತಿಯಾಳೆ. ನೀವು ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಸ್ವಲ್ಪ ತನಕ ಕೂತ್ಕೋತಾಳೆ, ನಾನು ನೋಡ್ತೀನಿ. ಬ್ಯಾಂಡೇಜ್ ತೊಗೊಂಡ್ಬರ್ತೀನಿ. ತುಂಬ ನೋವಾಗ್ತಿದ್ಯಾ? ಮಹಾದೇವಾಯ ಯಾಕೊಂಡೆ ತುಷಾರಾದವಳ ಜೈ ಬಜರಂಗಬಲಿ. ಓಂ ನಮಃ ಶಿವಾಯ. ನೋವಾಗ್ತಾ ಇದೆಯಾ? ನೀರು ಕೊಡ್ಲಾ? ಮಲ್ಕೊತೀರಾ? ಮಲ್ಕೊಳ್ಳಿ. ಏನೋ ಇವತ್ತು ಕಾಲೇಜ್ಗೆ ಹೋದ ಅಥವಾ ಬಂಕ ಇವತ್ತು? ನೀನು ಸಿಕ್ಕಿದ ಕಡೆಲ್ಲ ತುತ್ತೂರು ಊದ್ಬೇಡ ಕಣಪ್ಪ, ನೀನು ಬಾಯಿಗೆ ಹಾಕೋ ಸ್ವಲ್ಪ ಚಿಲ್ಕ.
ಇವತ್ತು ಮನಸ್ಸು ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಯಸ್ತಾ ಇದೆ. ಹ್ಞೂನಪ್ಪ, ಎಂಟರ್ಟೈನ್ಮೆಂಟ್ ಅಂತ ಹುಡುಗಿರಿಗೆ ಕಾಳು ಹಾಕೊಂಡು ಪಾರ್ಟಿಗೆ ಕರ್ಕೊಂಡು ಕೂತಿರ್ತೀರಲ್ಲ, ಆವಾಗ ಪ್ರತಿದಿನನೂ ಡ್ರೈ ಡೇನೆ. ಮನ್ಸಿಗೆ ಬೇಕಾದ ಚಿಲ್ಕ ಹಾಕೋಬೋದು, ಆದರೆ ಬಾಯಿಗೆ ಚಿಲ್ಕ ಹಾಕೊಳಕ್ ಆಗೋದೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಲವ್, ಆಗ್ಲಿಂದ ಇಲ್ಲಿ ಸೀರಿಯಸ್ ಡಿಸ್ಕಷನ್ ಮಾಡ್ತಿದೀವಿ, ನೀನು ಏನು ನೋಡ್ತಾ ಇದೀಯಾ? ಅಲ್ಲೋಡ ಮಗ ಕೆಂಪಸ್ಸು. ಬಂದ ನೋಡು ಡೌರಾಜ, ನಮ್ ಕಾಲೇಜಿನ ಡೌರಾಜ. ಬಂದ ನೋಡು ಡೌರಾಜ, ಬಾರಪ್ಪ ಡೌರಾಜ. ಯಾಕಿಂತ ಹಂಗಿಸುವಂತಹ ಮಾತು? ನನಗೆ ಹೊಸದಾಗಿ ನಾಮಕರಣ ಮಾಡಬೇಕಾದ್ದೇನೂ ಇಲ್ಲ. ನನಗೆ ಈಗಾಗಲೇ ನಾಮಕರಣ ಆಗಿ 19 ವರ್ಷ ಆಗಿದೆ. ನಿಮಗೂ ಯಾರಿಗಾದರೂ ನಾಮಕರಣ ಮಾಡಬೇಕಾದ್ರೆ ಹೇಳಿ, ನನಗೆ ಪೌರೋಹಿತ್ಯ ಹೊಸದೇನಲ್ಲ. ನಿಮ್ಮ ಜಾತಕ ತರಿಸಿ ಕುಂಡ್ಲಿ ನೋಡಿ ನಿಮಗೊಂದು ಒಳ್ಳೆ ಹೆಸರು ಇಡೋಣ. ಏನಂತೀರಿ? ಏನು ಸ್ವಾಮಿ ತಮ್ಮ ಹೆಸರು? ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ನಿಮ್ಮ ಹೆಸರು ಚಿಲ್ಕಾನೇ ಇಲ್ವಾ ಸ್ವಾಮಿ? ಓ, ತರಕಾರಿ ತರಕ್ಕೆ ಹೋಗಿದ್ಯಾ? ಹ್ಞೂ ರೀ. ಅಯ್ಯೋ, ತರಕಾರಿ ಎಷ್ಟು ರೇಟಾಗಿದೆ, ಅದಕ್ಕೆ ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ತಂದೆ. ನೋಡು ಬಂದು ನಿನ್ನ ಮಗಳು. ಎಲ್ಲಿಗೆ ಹೊರಟೆ? ಕಾಣಿಸ್ತಿಲ್ವಾ? ಕಾಲೇಜ್ಗೆ. ಕಾಲೇಜ್ಗ? ನೀ ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಮನೇಲಿ ಬಿದ್ದಿರೋ. ಏನು ಮನೇಲಿ ಬಿದ್ದಿರ್ಬೇಕಾ? ಅದಕ್ಕೆ ನಾ ಕಾಲೇಜಿಗೆ ಸೇರಿಸಿದ್ದು. ಫೀಸ್ ಕಟ್ಟಿದ್ದೆಲ್ಲ ವೇಸ್ಟ್ ಆಗಲ್ವಾ? ಆದರೆ ಆಗಲಿ ಬಿಡು. ಅಮ್ಮ ಏನಾಯ್ತು? ನೀನೇನು ಮಾಡೇ ಇಲ್ವಾ? ನೋಡು, ಎಲ್ಲೂ ಹೋಗೋದು ಬೇಡ ಅಷ್ಟೇ. ಅಮ್ಮ ನಾನು ಬೇಕು ಅಂತ ಅಪ್ಪ ನೋಡ್ದಿಲ್ಲ. ಮತ್ತು ಬಾಲ್ ಬಂದು ಅದೇ ಬಿತ್ತಾ? ಹ್ಞೂ ಅಮ್ಮ, ಅದಾಗೆ ಬಂದ್ಬಿಟ್ಟು. ಬೇಕಾದ್ರೆ ಅಪ್ಪನ ಮೇಲೆ ಆಣೆ ಮಾಡಿಲ್ಲ. ಬೇಡಮ್ಮ ಬೇಡ, ಆಣೆ ಹಿಡಿದೆ ಇಷ್ಟೆಲ್ಲ ಆಗ್ತಾ ಇದೆ. ಇನ್ನೇನಾದರೂ ನೀನು ಆಣೆ ಮಾಡಿಬಿಟ್ರೆ ನಮ್ಗೆ ಏನೇನು ಗ್ರಾಚಾರ ಕಾದಿದೆಯೋ ಏನೋ. ಈಗೇನು ನೀನು ಕಾಲೇಜ್ಗೆ ಹೋಗ್ಬೇಕು ಅಷ್ಟೇ ತಾನೇ? ಸರಿ ಹೊರಡು. ಅಮ್ಮ ಏನಂದರೆ, ನಾನು ಕಾಲೇಜ್ಗೆ ಹೋದಾಗ ನೀನು ನನ್ನನ್ನು ತುಂಬ ಮಿಸ್ ಮಾಡ್ಕೊತೀಯ ಅಂತ ಗೊತ್ತು. ನಾನು ಕಾಲೇಜಿಂದ ಬರೋವರೆಗೂ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೋತೀನಿ. ಸರಿನಾ? ಇವಳು ಯಾಕೋ ಅತಿ ಪ್ರೀತಿ ತೋರಿಸ್ತಿರೋದು ನೋಡಿದ್ರೆ ನನಗೇನೋ ಗ್ರಾಚಾರ ಕಾದಿದೆ ಅನ್ನಿಸ್ತಿದೆ ಕಣೆ. ಏನಪ್ಪ ನೀವು? ನಿಮ್ಗೆ ಯಾವಾಗಲೂ ನನ್ನ ಮೇಲೆ ಅನುಮಾನನೇನಾ? ನೀವೇನಾರು ಅಂದ್ಕೊಳ್ಳಿ, ನಾನು ಕಾಲೇಜ್ಗೆ ಹೋಗೇ ಹೋಗ್ತೀನಿ. ಛೇ, ಕಾಲೇಜಲ್ಲಿ ಇನ್ನೇನು ಎಡ್ವರ್ಟ್ ಮಾಡ್ತಾಳೋ ಏನೋ. ಹ್ಞೂ ರೀ, ನೀವು ಮೊದಲು ಅವಳು ಕಾಲೇಜ್ಗೆ ಹೋಗಿ ಅವಳ ಬಗ್ಗೆ ಒಂದು ಮಾತು ಹೇಳಿ ಬನ್ನಿ ಹೋಗಿ. ಸರಿ. ಚಿಲ್ಕ ತುತ್ತೂರಿ ಬನ್ರಿ ಕ್ಲಾಸ್ಗೆ ಹೋಗೋಣ. ನಾನು ಹೇಳಿಲ್ವಾ ಮೊದಲು ಇವ್ರಿಗೆ ನಾಮಕರಣ ಮಾಡಬೇಕು ಅಂತ? ಏಯ್, ಯಾರೋ ನೀನು ಸಿಕ್ಕಾಪಟ್ಟೆ ಮಾತಾಡ್ತೀಯಾ? ಸೀನಿಯರ್ಸ್ ಹತ್ರನೇ ಬಾಲ ಬಿಸ್ತೀಯಾ? ಮೊದಲನೇ ದಿವಸನೇ ಮನೆಗೆ ಕಳಿಸ್ಬೇಕಾ ಏನು? ಅಯ್ಯೋ ಇಲ್ಲ ಅಣ್ಣ, ಇವರೇ ಹಾಸ್ಯ ಮಾಡಿದ್ದು. ವಾಸನೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ನೋಡ್ ಮಚ್ಚ, ನಿನ್ ಮುಂದೆ, ಅದು ನಿನ್ ಮುಂದೆನೇ ಈ ಥರ ಮಾತಾಡ್ತಾನೆ. ನೀನ್ ಹಿಂದೆ ಎಷ್ಟು ಮಾತಾಡಬೇಡ. ಇಷ್ಟೊತ್ತು ನಮ್ಮಿಗೆ ನಾಮಕರಣ ಮಾಡ್ತೀನಿ ಅಂತ ಬಾಯಿಗೆ ಚಿಲ್ಕ ಹಾಕದೆ ಮಾತಾಡಿದ್ದಾನೆ. ಈಗ ನಮ್ಮದೇ ತಪ್ಪು ಅಂತ ಹೇಳ್ತಿದ್ದಾನೆ. ಏನೋ ನಾಮಕರಣ ಮಾಡ್ತೀನಿ ಅಂತಿದ್ದೆ, ನಿನ್ನ ಹೆಸರೇನು? ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಏನು? ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಜೋರಾಗಿ. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಇನ್ನ ಜೋರಾಗಿ. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಗುಡ್. ಇಡೀ ದಿವಸ ನಿನಗೆ ಯಾರೇ ಏನೇ ಕೇಳಿದ್ರು ಇದನ್ನೇ ಹೇಳಬೇಕು. ಇದನ್ನ ಬಿಟ್ಟು ಬೇರೆ ನಾನು ಹೇಳ್ದೋ ಗೊತ್ತಲ್ಲ, ಹೇಳು. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಗುಡ್. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಓಂಕಾರ ಶ್ರೀ ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಓಂಕಾರ ಶ್ರೀ ಗುರುಪಾದ ದತ್ತ ಪ್ರಸಾದ. ಓಂಕಾರ ಶ್ರೀ ಗುರುಪಾದ ಪ್ರಸಾದ. ಓಂ ಶ್ರೀ ಗುರುಪಾದ ದತ್ತ ಪ್ರಸಾದ. ಓಂ ಶ್ರೀ ಗುರುಪಾದ ಪಾದ ಪ್ರಸಾದ. ಓಂ ಶ್ರೀ ಗುರುಪಾದ ಪಾದ ಪ್ರಸಾದ. ಓಂ ಶ್ರೀ ಗುರುಪಾದ ಪ್ರಸಾದ.
ನಮಸ್ಕಾರ. ಇವಳು ನನ್ನ ಮಗಳು, ಇದೇ ಕಾಲೇಜಿಗೆ ಸೇರಿಸಿದ್ದೀನಿ ಸರ್. ಇವಳಿಗೆ ಶಿಸ್ತಿಲ್ಲ, ಸಂಯಮ ಇಲ್ಲ. ಇಷ್ಟು ವರ್ಷದಿದ್ದು ಈಗ ಓದ್ತೀನಿ, ಅದೇನೋ ದಬ್ಬಾಗ್ತೀನಿ ಅಂತ ಕಾಲೇಜಿಗೆ ಬಂದಿದ್ದಾಳೆ. ಎಡವಟ್ಟು ಸರ್. ನೋಡಿ ಈ ಗಾಯನ ಅವಳೇ ಮಾಡಿರೋದು. ಅಯ್ಯೋ ಏನ ಬಾಡಿ ಅಂತ ಬೆಳೆದ್ಬಿಟ್ಟಿದೆ, ಬುದ್ಧಿ ಅಂತ ಒಂದು ಚೂರು ಇಲ್ಲ ಸರ್. ಅದಕ್ಕೆ ಸರ್ ಅವಳ ಮೇಲೆ ಒಂಚೂರು ಕಣ್ಣಿಟ್ಟಿರಿ ಸರ್. ಏನಾದ್ರು ಇದ್ದರೆ ನನಗೆ ಒಂಚೂರು ಫೋನ್ ಮಾಡಿ ಸರ್. ನನ್ನ ನಂಬರ್ ತೊಗೊಳ್ಳಿ ಸರ್. ಮೊಬೈಲ್ ಇಲ್ವಾ ಸರ್? ಏನ್ರಿ ಹಾಗೆ ಮುಖ ನೋಡ್ತಿದ್ದೀರಾ? ಓ, ಇವ್ರಿಗೆ ಕನ್ನಡ ಬರಲ್ಲ ಅನ್ಸುತ್ತೆ. ಅಯ್ಯೋ ಸುಮ್ಮನೆ ಆಗ್ಲಿಂದ ಬಡ್ಕೋತಿದ್ದೀನಿ ಅಷ್ಟೇ. ರೀ ಕನ್ನಡ ಬರಲ್ಲ ಅಂತ ಹೇಳಿ ಸಾಯಕ್ಕೇನ್ರಿ ನಿಮಗೆ ರೋಗ? ಏ ಲಡ್ಕಿ ಏನಾ? ये मेरे बेटी है. ये तप ಮಾಡಿದ್ರೆ मुझे फोन करो. ನಂಬರ್ ಲೇಕೋ. ಅಯ್ಯ ನಾನೇನು ಹೇಳಿದ್ನು, ಇವನೇನು ಅರ್ಥ ಮಾಡ್ಕೊಂಡು ಮನೆಯವ್ರು ಸಾಲದು ಅಂತೇಳಿ ಇಲ್ಲಿ ಬಂದರು ಇಂಥವೇ ಸಿಗೋಕತ್ತಾರೆ. ನನ್ನ ಕರ್ಮ. ಹಾಂ ಹೇಳ ಬೋಲ್ ದಿಯಾ ನಾಪ್ಕೋ, ಫೋನ್ ಕರೋ ಉಸ್ಕೋ. ಹಾಂ ಗಲತ್ ಕರೆ ತೋ. ಏನ್ ಪಾರ್ಟಿನಯ್ಯ ಇವನು, ಒಂದೇ ಸಮ ಗುಣಗ್ತಾ ಇದ್ದಾನೆ. ನನಗೆ ಉತ್ತರ ಹೇಳಕ್ಕೂ ಬಿಡ್ತಾ ಇಲ್ಲ. ಅಲ್ಲ ನನಗೆ ಕನ್ನಡ ಬರಲ್ಲ ಅನ್ಕೊಂಡಿದ್ದಾನೆ. ನಿನ್ನ ಹೆಸರು ಸಿರಿನಾ? ಹೆಸರೆಲ್ಲ ಯಾಕೆ ಹೇಳ್ತಿದ್ದೀರಾ? ಹಾಗೆ ಅನುಮಾನದ ಮಾತ್ರ ಕೇಳೋದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನೀನು ದೊಡ್ಡ ಎಡವಟ್ಟಂತೆ, ಎಲ್ಲೋದ್ರೂ ಏನಾದ್ರೂ ಒಂದು ಕಿರಿಕ್ ಮಾಡ್ಕೊಂಡ್ ಬರ್ತೀಯಂತೆ. ಸುಮ್ಮನೆ ಇರಬೇಕು ಅಂದ್ರೆ ನಿನ್ ಕೈಯಲ್ಲಿ ಆಗಲ್ವಂತೆ. ನೀನೇ ಹುಡ್ಕೊಂಡು ಹೋಗಿ ಎಲ್ಲರಿಗೂ ತೊಂದರೆ ಕೊಡ್ತೀಯಂತೆ. ಇವಂಗೆ ನನ್ನ ಹೆಸರು ಹೇಗ್ ಗೊತ್ತಾಯ್ತು? ಅಪ್ಪ ಇದೆಲ್ಲ ನಿಂದೇನಾ ಕೆಲಸ? ಮಾತ್ರ ಸುಮ್ಮನೆ ಬಿಡಲ್ಲ. ಯಾರಿದೆಲ್ಲ ಹೇಳಿದ್ರು ನಿಮ್ಗೆ? ನಾನು ಹಳೆ ಕಾಲೇಜಲ್ಲೆಲ್ಲ ತುಂಬಾ ಸೈಲೆಂಟ್ ಗೊತ್ತಾ, ಒಂಚೂರು ಮಾತೇ ಆಡ್ತಿರ್ಲಿಲ್ಲ. ಎಷ್ಟು ಸೈಲೆಂಟ್ ಅಂದ್ರೆ ಇರ್ವೆಗೂ ಕೂಡ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ, ಅಷ್ಟು ಸೈಲೆಂಟ್ ಆಗಿ ಮಾತಾಡ್ತಿದ್ದೆ. ಪ್ರಿನ್ಸಿಪಲ್ಲು ನಮ್ಮ ಅಪ್ಪನ ಕರ್ಸ್ಬಿಟ್ಟು, ಎಂತ ಮಗಳನ್ನ ಎತ್ತಿದೀರಾ ಆನಂದ್, ನಿನ್ ಮಗಳು ಮುತ್ತು ರತ್ನ ಹವಳ, ಇಷ್ಟು ಗುಣ ಇರೋಳು, ಎಷ್ಟು ಸಂಸ್ಕಾರವಂತಲು, ಇಂಥ ಮಗಳು ಒಬ್ಳಿದ್ರೆ ಸಾಕು ನಿಮ್ ಮನೆಗೆ, ನಮ್ ಕಾಲೇಜ್ಗೆ, ಇಡೀ ದೇಶಕ್ಕೆ ಕೀರ್ತಿ ತರ್ತಾರೆ ಅಂತ ಹೇಳ್ತಿದ್ರು. ಓ ಸಮಾಧಾನ. ನಿನ್ನ ಗುಣಗಾನನ ನಿಮ್ಮಪ್ಪ ಸ್ವಲ್ಪನೂ ಬಿಡದೆ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ನಿಮ್ಮಪ್ಪಂಗೆ ಗಾಯ ಮಾಡಿದ್ದು ನೀನೇ ತಾನೆ? ನಂಗೆಲ್ಲ ಗೊತ್ತು. ಸರಿ ಬೇಡ, ಇವಾಗ ಕ್ಲಾಸಿಗೆ ಲೇಟ್ ಆಗ್ತದೆ, ನಡಿ. ಆಮೇಲೆ ನಮ್ಮ ಹತ್ರ ಸ್ವಲ್ಪ ಹುಷಾರಾಗೇ ಇರು. ಹುಷಾರಾಗಿಲ್ಲ ಅಂದ್ರೂ ಕಲ್ಸಕ್ ನನ್ಗೆ ಗೊತ್ತು. ಬಾಸ್ ನಿಮ್ಮ ಹೆಸರು? ನಾನ್ ಗೊತ್ತಿಲ್ವಾ? ಐ ಆಮ್ ರಾಕೇ. ಯಪ್ಪ ನಂಬ ತರ ಕಾಡ್ತಿಲ್ವಲ್ಲ. ನಾನು ಹೋಗ್ಬೋದಾ? ಅಪ್ಪ ಇದೆಲ್ಲ ನಿನ್ ಕೆಲಸ ಅಂತಾನೆ ನಂಗೆ ಗೊತ್ತು. ಮನೆಗೆ ಬಂದು ಸರಿಯಾಗಿ ಮಾಡ್ತೀನಿ. ನಿಂತ್ಕೋ. ನೀನು ಕನ್ನಡ ಮೇಷ್ಟ್ರು ಮಗಳಲ್ವಾ? ಕಾಲೇಜ್ ಬಂಕ್ ಹೊಡಿಯೋಕೆಲ್ಲ ನೋಡಕ್ ಹೋಗ್ಬೇಡ. ನಾನು ನಿನ್ ಕ್ಲಾಸೆ. ಕಾಲೇಜ್ ಅಸೈನ್ಮೆಂಟ್ಸು, ನೋಟ್ಸು, ಇಂಟರ್ನಲ್ಸು ಏನೇ ಬಂದ್ರು ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ, ಸರಿನಾ? ನಮ್ಮಪ್ಪ ಇಲ್ಲೂ ಫಿಟ್ಟಿಂಗ್ ಇಟ್ಟಿದ್ದಾರಾ? ಸರಿನಾ? Hey babies. Hey, one sec. ಇವೆಂಟ್ ಇದೆ, ಹೋಗ್ಬೇಕು. ಈವೆಂಟಾ? ಎಲ್ಲಿ? ಆಡಿಟೋರಿಯಂ. ನಾವಿಲ್ದೆ ಈವೆಂಟ್ ನಡೆಯುತ್ತಾ?
ನೋಡೇ ಬಿಡೋಣ. ರೀ ಆ ಹುಡುಗಿ ಇಲ್ರಿ, ಪ್ರೋಗ್ರಾಮ್ ಲೇಟ್ ಆಗ್ತಾ ಇದೆ, ಬೇಗ ಏನೋ ಇರಿ ನಾವು ನಿಮಿಷ ಮಾಡ್ತೀನಿ. ಏನಮ್ಮ ಎಷ್ಟೊತ್ತು? ನಿಮಗೋಸ್ಕರ ಅವಾಗಿಂದ ಕಾಯ್ತಾ ಇದ್ದೀನಿ, ಬೇಗ ಬಾ ಬೇಗ ಬಾ. ಇನಾಗ್ರಲ್ ಫಂಕ್ಷನ್ ನಡೀತಾ ಇದೆ, ಒಂದು ಕನ್ನಡ ಭಕ್ತಿಗೀತೆ ಆಡಬೇಕು. ಭಕ್ತಿಗೀತೆನಾ? ನಾನಾ? ಏನಮ್ಮ ಈ ರೀತಿ ಹೇಳ್ತಾ ಇದೆಯಾ? ಕನ್ನಡ ಮಿಸ್ಟ್ರ್ ಮಗಳಾಗಿ ಭಕ್ತಿಗೀತೆ ಬರಲ್ಲ ಅಂದರೆ ಯಾರಾದ್ರೂ ನಂಬ್ತಾರ? ಸರ್ ನಂಗೆ ಹಾಡೋಕೆ ಬರಲ್ಲ. ಸುಮ್ಮನಿರಮ್ಮ ನೀವು. ನೋಡು, ನೀ ಹಾಡು ಯಾವ ರೀತಿ ಇರ್ಬೇಕಂದ್ರೆ ಇಲ್ಲಿ ಇರೋರೆಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ಬೇಕು. ಬೇಗ ಬಾ ಬೇಗ ಬಾ. ಯಾವ ಹಾಡು ಹಾಡೋಕೆ ಬರುತ್ತೆ? जनगणमनाधिनायक जय है भारत भाग्य विधाता, पंजाब सिंध गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाता, जनगण मंगलदायक जय है भारत भाग्य विधाता, जय है जय है जय है जय 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 है. ಅಲ್ಲ ಗುರು, ಭಕ್ತಿ ಗೀತೆ ಆಡು ಅಂದ್ರೆ ದೇಶಭಕ್ತಿ ಗೀತೆ ಆಡ್ತಾಳಲ್ಲ. ಸಾರಿ ಸರ್.